ನಮಸ್ಕಾರ ರೈತ ಬಾಂಧವರೇ. ಇವತ್ತು ನಿಮಗೆ ಒಂದು ತೋಟ ಹೇಗಿರಬೇಕು, ಅಡಿಕೆ ತೋಟ ಆಗಿರ್ಬೋದು ಅಥವಾ ಯಾವುದೇ ಒಂದು ತೋಟಗಾರಿಕೆ ಬೆಳೆ ಆಗಿರ್ಬೋದು, ತೋಟ ಹೇಗಿರಬೇಕು, ಯಾವ್ಯಾವುದು ನಮ್ಮ ತೋಟಕ್ಕೆ ತುಂಬ ಪ್ರಮುಖವಾಗುತ್ತೆ ಅನ್ನೋದ್ರ ಬಗ್ಗೆ ಸಣ್ಣ ಒಂದು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಇವತ್ತು ನಾವಿದ್ದೀವಿ. ಇಲ್ಲಿ ಈಗ ನಮ್ಮ ಹೊಟ್ಟೆಪುರದಲ್ಲಿ ಇವರು ಜೀವಾಮೃತ ಮಾಡ್ಕೊತಾ ಇದ್ದಾರೆ. ಜೀವಾಮೃತ ಮಾಡ್ಕೊಂಡು ಫಿಲ್ಟ್ರು ವೆಂಚೂರಿ ಮೂಲಕ ನೇರವಾಗಿ ಇನ್ನು ಬುಡಕ್ ಸುರ್ಕೊಂಡು ಹೋಗೋಕ್ಕಿಂತ ನೇರವಾಗಿ ಈ ಥರ ಫಿಲ್ಟರ್ ಮತ್ತು ವೆಂಚೂರಿಗಳನ್ನು ನಾವು ಮಾಡಿಕೊಂಡು ಸುಲಭವಾಗಿ ನೀವು ಮಾಡಿರ್ತಕ್ಕಂಥ ಯಾವುದೇ ಒಂದು ಕಲ್ಚರ್ಗಳಾಗಿರ್ಬೋದು, ಈಗ ಟ್ರೈಕೋಡರ್ಮಾ ಸಿಗ್ಬೋದು, ನಿಮಗೆ ಸುಡೋಮೊನಾಸ್ ಸಿಗ್ಬೋದು, ಮೆಟಾರೈಸಿಯಂ ಅನ್ಸೆಪ್ಲೆ ಅಂತ ಬರುತ್ತೆ ಅದು ಸಿಗ್ಬೋದು, ಮೈಕೋರೈಸಾ ಅಂತ ಬರುತ್ತೆ ಅವು ಸಿಗ್ಬೋದು, ಫಾಸ್ಫೇಟ್ ಸಾಲ್ಯುಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಬರುತ್ತೆ ಅವು ಸಿಗ್ಬೋದು. ಅವುಗಳನ್ನೆಲ್ಲ ನೀವು ತಂದು ಈ ಥರ ಬ್ಯಾರಲ್ಗಳಲ್ಲಿ ನಿಮಗೆ ಒಂದು 2 kg ಕಡಲೆ ಹಿಟ್ಟು 2 kg ಬೆಲ್ಲ ಹಾಕಿ ಅವುಗಳನ್ನ ವೃದ್ಧಿ ಮಾಡಿ ವೆಂಚೂರಿ ಮೂಲಕ ನೀವು ಡ್ರಿಪ್ಪಲ್ಲಿ ಬಿಟ್ಟರೆ ನೋಡಿರಿ ಎಷ್ಟು ಸುಲಭ. ಯಾರು ನಿಮಗೆ ಜಾಸ್ತಿ ಕೆಲಸ ಬೇಕಾಗಿಲ್ಲ, ಜಸ್ಟ್ ಬ್ಯಾರಲಲ್ಲಿ ನೀರನ್ನು ಹಾಕಿ ನೀವು ಕಡಲೆ ಹಿಟ್ಟು ಬೆಲ್ಲ ಹಾಕಿದರೆ ಆಯಿತು. ಇದು ಇವರು ಜೀವಾಮೃತ ಮಾಡಿದ್ದಾರೆ. ಜೀವಾಮೃತ ನಿಮ್ಗೆ ಗೊತ್ತಲ್ಲ, ಸ್ವಂತ ಮನೆಯಲ್ಲೇ ಮಾಡ್ತಕ್ಕಂಥ ಜೀವಾಮೃತ ಹೇಗೆ ಅಂತ ಹೇಳಿದರೆ, ದೇಸಿ ಹಸು ಇತ್ತಂತ ಹೇಳಿದರೆ ಅದರದ್ದು ಸಗಣಿ ಒಂದು 10 kg ಅಷ್ಟು ಸಗಣಿ, ಒಂದು 2 ಲೀಟರ್ನಷ್ಟು ಹಸುವಿನ ಗಂಜಲು, ಒಂದು 2 kg ಬೆಲ್ಲ, 2 kg ಕಡಲೆ ಹಿಟ್ಟು, ಜೋನಿ ಬೆಲ್ಲ ಇದ್ರೆ ಒಳ್ಳೇದು. ಅವನ್ನೆಲ್ಲ ಹಾಕಿ ಒಂದು 4 ರಿಂದ 5 ದಿವಸ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಇನ್ನು ಕೊಲಲ್ಲಿ ಕಡ್ಡಾಡಬೇಕು. ಈ ಥರ ಕಡ್ಡಾಡಿದರೆ ನಿಮಗೆ ಸರಿ ನೀವು ಇದನ್ನು ಒಂದು ನೆರಳಲ್ಲಿ ಇಡಬೇಕು. ಇದನ್ನು ಪ್ಲಸ್ ಮೇಲ್ಗಡೆ ಒಂದು ಬಟ್ಟೆ ಕಟ್ಟಬೇಕು. ಇದರಲ್ಲಿ ಯಾವುದೋ ಫ್ಲೈಸು ಅವು ಇವೆಲ್ಲ ಬಂದು ಮೊಟ್ಟೆ ಇಡೋದಂಗೆ ನೋಡ್ಕೊಬೇಕು. ಇದು ಕಡ್ಡಾಡೋದು ಡೈಲಿ ಕಡ್ಡಾಡ್ತಾ ಇದ್ರೆ ನಿಮಗೆ ಒಳ್ಳೆ ಫ್ರೆಶ್ 4 ರಿಂದ 5ನೇ ದಿವಸಕ್ಕೆ ಒಳ್ಳೆ ಒಂದು ಜೀವಾಮೃತ ರೆಡಿ ಆಗುತ್ತೆ. ಸೊ ಇದನ್ನು ನೀವು ಡ್ರಿಪ್ ಮೂಲಕ ನೇರವಾಗಿ ಇಡೀ ತೋಟಕ್ಕೆ ಒಂದ್ಸರಿ ವಾಲ್ ಆನ್ ಮಾಡಿಬಿಟ್ರೆ ಇಡೀ ತೋಟಕ್ಕೆ ಹೋಗಿ ನೋಡ್ಕೋಬೇಕು. ಇನ್ನು ನೆಕ್ಸ್ಟು ಇದು ಒಂದು ವಿಧಾನ. ನಾವು ತೋಟದಲ್ಲಿ ಇಳುವರಿನ ಜಾಸ್ತಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿಧಾನ. ಜೀವಾಣುಗಳನ್ನು ಅತಿ ಹೆಚ್ಚು ತೋಟಕ್ಕೆ ಬೀಳೋಂಗೆ ಮಾಡ್ಕೋಬೇಕು. ನಾನು ಆಗಲೇ ಹೇಳ್ದಂಗೆ ಟ್ರೈಕೋಡರ್ಮಾ, ಸುಡೋಮೊನಾಸು, ಮೆಟರೈಸಿಯಮು, ಫಾಸ್ಫೇಟ್ ಸಾಲ್ಯುಲೈಸಿಂಗ್ ಇವೆಲ್ಲ ನಮ್ಮ ಭೂಮಿನ ಹದ ಮಾಡ್ತಕ್ಕಂಥ ಜೀವಾಣುಗಳು, ಆ ಭೂಮಿಯ ಫಲವತ್ತತೆನ ಹೆಚ್ಚು ಮಾಡ್ತಕ್ಕಂಥ ಜೀವಾಣುಗಳು. ಸೊ ಇದು ಒಂದು ಕಡೆ ಆದರೆ, ಎರಡನೇದು ತೋಟಗಳಲ್ಲಿ ನಾವು ಜೇನು ಸಾಕಾಣಿಕೆ ಮಾಡಬೇಕು. ನೋಡಿ ಇವರು ಜೇನು ಸಾಕಾಣಿಕೆ ಮಾಡಿದ್ದಾರೆ. ಈಗ ಈ ಜೇನು ಸಾಕಾಣಿಕೆ ಕೂಡ ನಿಮಗೆ ಇಲ್ಲಿ ಇದು ಈವನ್ ಗಾಳಿನಲ್ಲಿ ಈ ಒಂದು ಪರಾಗಸ್ಪರ್ಶ ಆದರೂ ಕೂಡ ನಿಮಗೆ ಯಾವುದೇ ಬೆಳೆಗೆ ಪರಾಗಸ್ಪರ್ಶ ಆಗಿ ಇಳುವರಿ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಜೇನು ಪೆಟ್ಟಿಗೆಗಳನ್ನ ಇಟ್ಕೊಳ್ಳೋದು ತುಂಬ ಉತ್ತಮ. ಆಮೇಲೆ ಎರೆಹುಳು ಗೊಬ್ಬರ, ನಿಮಗೆ ನಮ್ಮ ಅಡಿಕೆನಲ್ಲಿ ನಾವು ಸಾವಿರಾರು ಗೊಬ್ಬರ ಹಾಕ್ತೀವಿ. ಎಷ್ಟೇ ಕೆಮಿಕಲ್ ಫರ್ಟಿಲೈಸರ್ ಹಾಕ್ಬೋದು, ನೀವು ಎಷ್ಟೇ ಏನೇ ಮಾಡ್ಬೋದು, ತೋಟದಲ್ಲಿ ಪ್ರತಿ ತೋಟದಲ್ಲೂ ಕೂಡ ನಿಮಗೆ ಸಗಣಿ ಗೊಬ್ಬರದಿಂದ ಬರ್ತಕ್ಕಂಥ ಏನು ನಮ್ಮ ಆಕಳಿಂದ ಬರ್ತಕ್ಕಂಥ ಕೃಷಿ ತ್ಯಾಜ್ಯ ಇದೆ. ಪ್ರತಿಯೊಂದು ಮನೆಗೂ 1 ಅಥವಾ 2 ಹಸು ಇರಲೇಬೇಕು. 1 ಅಥವಾ 2 ಹಸು ಇದ್ದರೆ ಮಾತ್ರ ನಿಮಗೆ ಒಂದು ಅಡಿಕೆ ತುಂಬ ಆರೋಗ್ಯವಾಗಿರುತ್ತೆ. ಇಲ್ಲಿ ನೋಡಿ, ಈಗ ಇವರು ಎರೆಹುಳು ಗೊಬ್ಬರ ಮಾಡಿದ್ದಾರೆ. ಅಡಿಕೆ ಸಿಪ್ಪೆಯನ್ನು ಬಳಸ್ಕೊಂಡು ಎರೆಹುಳು ಗೊಬ್ಬರ ಮಾಡಿದ್ದಾರೆ. ಈ ಗೊಬ್ಬರನ ಪ್ರತಿ ವರ್ಷ ನೀವು ಒಂದೊಂದು ಬುಟ್ಟಿಯಷ್ಟು ನೀವು ಅಡಿಕೆ ಗಿಡಕ್ಕೆ ಕೊಟ್ಟರೆ ಸಾಕು, ಆಟೋಮೆಟಿಕ್ಕಾಗಿ ಇಳುವರಿ ಬರುತ್ತೆ. ಜೊತೆಗೆ ಕೆಮಿಕಲ್ ಫರ್ಟಿಲೈಸರನ್ನು ನಾವು ಮಿನಿಮಲ್ ಒಂದು ರೆಕಮೆಂಡೇಶನ್ ಬೇಸಿಸ್ ಮೇಲೆ ಕೊಡೋಕೆ ಹೇಳ್ತೀವಿ. ಒಂದು 1/4 kg ಅಷ್ಟು ಪ್ರತಿ ವರ್ಷ, 1/4 kg ಇಂದ ಅರ್ಧ kg ಅಷ್ಟು ನೀವು ರಾಸಾಯನಿಕ ಗೊಬ್ಬರನೂ ಕೊಡಬೇಕಾಗುತ್ತೆ, ಒಳ್ಳೆ ಒಂದು ಉತ್ತಮ ಇಳುವರಿ ಪಡಿಬೇಕಂತ ಹೇಳಿದ್ರೆ. ಬಟ್ ಮಣ್ಣಿನ ಆರೋಗ್ಯ ಚೆನ್ನಾಗಿರಬೇಕು, ತೋಟ ತುಂಬ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರಬಾರ್ದು ಅಂತ ಹೇಳಿದರೆ ಈ ಒಂದು ಗೊಬ್ಬರಗಳನ್ನು ಎರೆಹುಳು ಗೊಬ್ಬರ ಮಾಡ್ಕೋಬೇಕು. ಆಮೇಲೆ ಏನು ಸಗಣಿ ಕೃಷಿ ತ್ಯಾಜ್ಯ ಏನು ಬರುತ್ತೆ, ನಮ್ಮ ತೋಟದಲ್ಲಿ ಬರ್ತಕ್ಕಂಥ ಯಾವುದೇ ಕೃಷಿ ತ್ಯಾಜ್ಯ ಇರಲಿ ಅದನ್ನ ಹಾಳಾಗಲಿಕ್ಕೆ ಬಿಡಬೇಡಿ. ಅಡಿಕೆ ಸಿಪ್ಪೆ ಬರುತ್ತೆ ಅಥವಾ ಬೇರೆ ಬೇರೆ ನೋಡಿ, ಚಾಪ್ ಕಟ್ಟರಿಂದ ಏನು ಮಾಡಿದ್ದಾರೆ, ಕಂಪ್ಲೀಟಾಗಿ ಸಣ್ಣ ಪುಡಿ ಮಾಡಿದ್ದಾರೆ. ನೋಡಿ, ಇದು ಅಡಿಕೆ ಹಾಳೆ, ಹಸುವಿಗೆ ಏನು ನಾವು ಭತ್ತದ ಹುಲ್ಲು ತಂದಿರ್ತೀವಿ, ಆ ಭತ್ತದ ಹುಲ್ಲಿನ ತ್ಯಾಜ್ಯ, ಇವನ್ನೆಲ್ಲನೂ ಸಣ್ಣ ಪುಡಿ ಮಾಡಿಕೊಂಡು ಇದನ್ನು ಇವರು ಸ್ವಲ್ಪ ದಿವಸ ಅರೆ ಕಳೀಲಿಕ್ಕೆ ಬಿಡ್ತಾರೆ. 1 ತಿಂಗಳು 2 ತಿಂಗಳು ಅರೆ ಕಳೀಲಿಕ್ಕೆ ಬಿಡ್ತಾರೆ. ನೀರು ಸ್ಪ್ರೇ ಮಾಡಿಕೊಂಡು ಅರೆ ಕಳೀಲಿಕ್ಕೆ ಬಿಡ್ತಾರೆ. ಅದಾದಮೇಲೆ ಸಗಣಿ ಏನಿರುತ್ತೆ, ಸಗಣಿನೂ ಕೂಡ ಸ್ವಲ್ಪ ಹಳೇದಾಗಲಿ, ಅದರಲ್ಲಿ ಇರ್ತಕ್ಕಂಥ ಕೆಲವು ಆಮ್ಲಗಳೇನಿರುತ್ತೆ ಆ ಆಮ್ಲಗಳೆಲ್ಲ ಹೊರಗೆ ಹೋಗಲಿ ಅಂತ, ನಾವು ಗ್ಯಾಸ್ಗಳೇನಿರುತ್ತೆ ಅದೆಲ್ಲ ಹೊರಗೆ ಹೋಗಲಿ ಅಂತ ಬಿಟ್ಕೊಂಡು ತದನಂತರ 2 ಮಿಕ್ಸ್ ಮಾಡಿಬಿಟ್ಟು ಲೇಯರ್ ಬೈ ಲೇಯರ್ ನಾವು ತೊಟ್ಟಿಗೆ ಹಾಕ್ಕೊಂಡು ಎರೆಹುಳು ಗೊಬ್ಬರ ಮಾಡ್ಕೊತೀವಿ. ಸೊ ಇದು ಮಾಡಿಕೊಂಡು ಪ್ರತಿ ವರ್ಷ ಅಟ್ಲೀಸ್ಟ್ 1 ಬುಟ್ಟಿನಷ್ಟು ಸಾವಯವ ಯಾವುದೋ ಒಂದು ಸಗಣಿ ಗೊಬ್ಬರ ಆಗಿರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು, ಇವುಗಳನ್ನ ಕೊಟ್ಕೊಂಡು ಮಿನಿಮಲ್ ಅಮೌಂಟ್ ಆಗಿ ಏನು ನಮ್ಮದು ಯೂರಿಯಾ ಆಗಿರ್ಬೋದು, ಸಿಂಗಲ್ ಸೂಪರ್ ಫಾಸ್ಫೇಟ್ ಆಗಿರ್ಬೋದು, ಅಥವಾ ಪೊಟ್ಯಾಶ್, ಸೊ ಏನು NPK ಅಂತ ಹೇಳ್ತೀವಿ ನಾವು, ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್, ಇವುಗಳನ್ನು ಕೂಡ ನಾವು ಭೂಮಿಯ ಮಣ್ಣಿನ ಒಂದು ಪರೀಕ್ಷೆಯ ಆಧಾರದ ಬೇಸಿಸ್ ಮೇಲೆ ಒಂದು ಅಟ್ಲೀಸ್ಟ್ ಒಂದು 100 ಗ್ರಾಮ್ನಷ್ಟು ಯೂರಿಯಾ ಪ್ರತಿ ವರ್ಷ, 1 ವರ್ಷಕ್ಕೆ 100 ಗ್ರಾಮ್ನಷ್ಟು ಯೂರಿಯಾ ಹೋಗೋ ಹಾಗೆ, ಅಂದರೆ ಸಾರಜನಕ ಹೋಗೋ ಹಾಗೆ, ಒಂದು 40 ಗ್ರಾಮ್ನಷ್ಟು ರಂಜಕ ಹೋಗೋ ಹಾಗೆ, ಒಂದು 140 ಗ್ರಾಮ್ನಷ್ಟು ಪೊಟ್ಯಾಶ್ ಹೋಗೋ ಹಾಗೆ
ಅದನ್ನು ಸಪ್ರೇಟ್ ಮಾಡಿಕೊಂಡು ಈ ಕೃಷಿ ತ್ಯಾಜ್ಯಗಳನ್ನು ಬಳಸ್ಕೊಂಡು ಗೊಬ್ಬರ ಹಾಕೋದ್ರಿಂದ ನೀವು ಬೇರೆ ಏನೂ ಮಾಡೋದಬೇಕಾಗಿಲ್ಲ. ಒಂದನೇದು ಜೀವಾಣುಗಳನ್ನು ಪದೇ ಪದೇ ಭೂಮಿ ಕೊಡಬೇಕು. ಎರಡನೇದು ದನಿನ ಗೊಬ್ಬರ ಅಥವಾ ಯಾವುದಾದ್ರೂ ಸಾವಯವ ತ್ಯಾಜ್ಯದಿಂದ ಬಂದಿರತಕ್ಕಂಥ ಗೊಬ್ಬರ ಕೊಡಬೇಕು. ಮೂರನೇದು ಸ್ವಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಕೊಡಬೇಕು. ಇವು ಮೂರನ್ನು ಮಾಡಿದರೆ ಸಾಕು. ನೀವು ಅವಾಗವಾಗ ಕೆಲವೊಂದು ಕೀಟನಾಶಕ ಮತ್ತು ರೋಗನಾಶಕಗಳು ಬರ್ತವೆ, ಹಿಂಗಾರಕ್ಕೆ ಸ್ಪ್ರೇ ಮಾಡ್ತಕ್ಕಂಥದ್ದು. ಅದು ಸಮಯಕ್ಕೆ ತಕ್ಕಂಗೆ 2 ರಿಂದ 3 ಸರಿ ನೀವು ಸ್ಪ್ರೇಗಳನ್ನು ಮಾಡಿಬಿಟ್ರೆ ಸಾಕು. ಆಟೋಮೆಟಿಕ್ ಆಗಿ ನಿಮಗೆ ಇಡೀ ತೋಟದಲ್ಲಿ ನಿಮಗೆ ಇಳುವರಿ ಡಬಲ್ ಆಗ್ತಾ ಹೋಗುತ್ತೆ. ಹಸಿರೆಲೆ ಗೊಬ್ಬರ ಕೂಡ ಒಂದು ಇದರಲ್ಲಿ ಸೇರಿಸ್ಕೊಬೇಕು ನಾವು. ಹಸಿರೆಲೆ ಗೊಬ್ಬರ ಕೂಡ ಪ್ರತಿ ವರ್ಷಕ್ಕೆ ಒಂದ್ಸರಿನಾದರೂ ಹಸಿರೆಲೆ ಗೊಬ್ಬರನ ಭೂಮಿಗೆ ಹಾಕಿ ವಾಪಸ್ ಮಲ್ಚ್ ಮಾಡಬೇಕು. ಸೊ ಇಷ್ಟು ಮಾಡಿಬಿಟ್ರೆ ನಿಮಗೆ ಇಳುವರಿನಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಕಡಿಮೆ ಬರಲಿಕ್ಕೆ ಸಾಧ್ಯ ಇಲ್ಲ. ಏನಂತೀರಿ? ಈಗ ತಮ್ಮ ಒಂದು ಉದ್ದೇಶ ಏನಿದೆ? ಈಗ ನೀವು ಇದೆಲ್ಲ ಮಾಡ್ತಿದ್ರಲ್ಲ, ಈಗ ನೀವು ಇಳುವರಿಗೆ ಹೊಸ ತೋಟ ಇದು, ಈಗ ಹಸಿ ಅಡಿಕೆ ಎಷ್ಟು ಬರ್ತದೆ ನಿಮ್ಮದು? ಈಗ ಈ ಸರಿ 35 ಕ್ವಿಂಟಲ್ ಸಿಕ್ಕಿದೆ ಸರ್. 35 ಕ್ವಿಂಟಲ್. ಈಗ ಹೊಸ ಈಗ ಇದು 2ನೇ ವರ್ಷ. ಮೊದಲನೇ ವರ್ಷ ತುಂಬಾ ಕಡಿಮೆ ಬಂದಿತ್ತು. ಈಗ ಆಲ್ರೆಡಿ ಇವರಿಗೆ 30-35 ಕ್ವಿಂಟಲ್ ಬಂದಿದೆ. ಎಷ್ಟು ಎಕರೆ ಇದು? ಇದು 1 ಎಕರೆ. 1 ಎಕರೆಗೆ, ಬರೀ 1 ಎಕರೆಗೆ 35 ಕ್ವಿಂಟಲ್ ಬರ್ತಾ ಇದೆ. ಇನ್ನು ಇದೇ ರೀತಿಯಲ್ಲಿ ಇವರು ಜೀವಾಣುಗಳನ್ನು ಭೂಮಿಗೆ ಹಾಕೋದು, ಸಾವಯವ ಗೊಬ್ಬರಗಳನ್ನು ನೀಡುವುದು, ಜೊತೆಗೆ ಮಿನಿಮಮ್ ಅಮೌಂಟ್ ಆಫ್ ರಾಸಾಯನಿಕ ಗೊಬ್ಬರಗಳು, 1-2 ಸ್ಪ್ರೇಗಳು, ಇಷ್ಟು ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು. ನೆಕ್ಸ್ಟ್ ಇಯರ್ ಇವರಿಗೆ ಈ ಇಳುವರಿಯ ಡಬಲ್ ಇಳುವರಿ ಬರುತ್ತೆ, ಗ್ಯಾರಂಟಿ. ಸೊ ಇಷ್ಟನ್ನು ನಾನು ನಮ್ಮ ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇವ್ರನ್ನ ಫಾಲೋ ಮಾಡಿ. ಇದೇ ಥರ ನಾವು ಸಾವಯವ ಪ್ಲಸ್ ರಾಸಾಯನಿಕ ಎರಡನ್ನ ಒಂದು ಕಂಬೈನ್ಡ್ ಆಗಿ ತಗೊಂಡೋದ್ರೆ ಮಾತ್ರ ಕೃಷಿಯಲ್ಲಿ ಯಶಸ್ಸು ಸಾಧ್ಯ. ಥ್ಯಾಂಕ್ ಯು.